ಯಾವುದು ಕ್ಷುಲ್ಲಕ ಕಾರಣಕ್ಕೆ ಫ್ರೆಂಡ್ಶಿಪ್ ಸ್ನೇಹಿತರ ನಿಮ್ಮ ಹೆಸರು ಶ್ರೀನಿವಾಸ ಏನ್ ಮಾಡ್ತೀರಿ? ರಾಷ್ಟ್ರೀಯ ವಿದ್ಯಾರ್ಥಿ ಕೂಟ ಬಳ್ಳಾರಿ ಗ್ರಾಮಾಂತರ ಅಧ್ಯಕ್ಷ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡ್ಕೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿದ್ರೆ ಪ್ರಿನ್ಸಿಪಾಲ್ ಇಬ್ಬರು ಸಸ್ಪೆಂಡ್ ಮಾಡಬೇಕು. ಅವನು ಮಾಡಿ ಈ ತರ ಎಲ್ಲ ಮಾಡಿದ್ರೆ ಅವ್ರ ಅಮ್ಮ ಬಂದು ಇಲ್ಲೇ ಸ್ವತಃ ಪ್ರಿನ್ಸಿಪಾಲ್ ಕಾಲಿಗೆ ಬಿದ್ದಾರೆ ಸರ್. ಆಯ್ತು, ಅವರು ಪ್ರಿನ್ಸಿಪಾಲ್ ಏನ್ ಮಾಡಬೇಕು, ಮಾನವೀಯತೆ ಮೆರೆದು ಆಯ್ತು ತಪ್ಪು ಮಾಡಿದ್ದೇನೆ ಆಯ್ತು ಬಿಡಮ್ಮ ಅಂತ ಅಡ್ಮಿಷನ್ ಕೊಡಬೇಕು. ಇಲ್ಲ ಕೊಡಲ್ಲ, ನೀನ್ ಯಾವ ತರ ಗೊತ್ತಿಲ್ಲ ಸರ್. ಇಲ್ಲಿ HOD ಮತ್ತು ಪ್ರಿನ್ಸಿಪಾಲ್ ಇಬ್ಬರು ಸಸ್ಪೆಂಡ್ ಆಗ್ಬೇಕು. ನಮ್ಮ ಮಗಕ್ಕೆ ನ್ಯಾಯ ಮೆಮೊರಂಡಮ್ ಕೊಡ್ರಿ, ನಮ್ಮ SP ಅವ್ರ ಮುಖಾಂತರ ಸಂಬಂಧಪಟ್ಟ ಶಿಕ್ಷಣ. ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಈ ತರ ಎಲ್ಲ ಗಲಾಟೆ ಆಗಿದೆ ಅಂತ ಹೇಳಿದ್ರೆ ಏನಂತ ಕೇಳಿದೆ. ಅರವಿಂದ ಮತ್ತು ಅದ್ಯಮ್ ಅವರು ಇಬ್ಬರು ಫ್ರೆಂಡ್ಸ್, ಅವರಿಬ್ರು ಜಗಳ ಮಾಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ. ಜಗಳ ಮಾಡಿದ ತಕ್ಷಣ ಇಲ್ಲಿರಕ್ಕಂತ ಪ್ರಿನ್ಸಿಪಲ್ ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ ಅವರು ಅರವಿಂದ್ ಅಣ್ಣವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಆಯ್ತು, ನೀವು ಅಡ್ಮಿಷನ್ ಕೊಡಲ್ಲ, ಆಯ್ತು ಇದೇ ನಿನ್ನ ಕಾಲೇಜು ಕೊನೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಇದು ಅರವಿಂದ್ ಅಣ್ಣವರಿಗೆ. ಇವನು ಅಭಿಗೆ ಯಾವುದೇ ತರಹದ ಸಸ್ಪೆಂಡ್ ಮಾಡಿಲ್ಲ. ಮಾಡಿದ್ರೆ ಇಬ್ಬರಿಗೂ ಮಾಡ್ಬೇಕು ಸಸ್ಪೆಂಡ್. ಒಬ್ಬರಿಗೆ ಹಾಗೆ ಹೇಗೆ ಮಾಡ್ತಾರೆ ಇಲ್ಲಿ ಆಡಳಿತ ಮಂಡಳಿಯವರು? ನಮ್ದೊಂದು ಪ್ರಶ್ನೆ. ಆದ್ಮೇಲೆ ಅವ್ರ ಅಮ್ಮ ಸ್ವತಃ ಬಂದು ಆಯ್ತು ಈ ತರ ಎಲ್ಲ ಆಗಿದೆ, ಈ ತರ ಇಲ್ಲ ಅಂತ ಬಂದು ಆಯ್ತು ನನ್ನ ಮಗ ತಪ್ಪು ಮಾಡಿದ್ದಾನೆ ಸರ್, ಇದೊಂದು ಸಲ ಕ್ಷಮಾಪಣೆ ಕೊಡ್ರಿ, ಇದೊಂದು ಸಲ ಆಯ್ತು, ಏನೋ ನನ್ನ ಮಗನಿಗೆ ನಾನೇ ಬುದ್ಧಿ ಹೇಳ್ಕೊಂತೀನಿ, ಆಯ್ತು ಇಲ್ಲೇ ತಪ್ಪಾಡಿದೆ, ನನ್ನ ಮಗ ಏನ್ ತಪ್ಪಾಡಿಲ್ಲ ಅಂತ ಹೇಳಿಲ್ಲ, ಜಗಳಾಡಿದ್ರೆ ತಪ್ಪಾಯ್ತು, ಇನ್ನೊಂದ್ಸಲಿ ಮಾಡಲ್ಲ, ನಾನು ತಿದ್ದಿ ಬುದ್ಧಿ ಮಾತು ಹೇಳಿ ಈ ತರ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ಇಲ್ಲಿ ಪ್ರಿನ್ಸಿಪಾಲ್ಗೆ ಕಾಲಿಗೆ ಬಿದ್ರು ಕೂಡ ಅವ್ರ ಅಮ್ಮ ಸ್ವತಃ ತಾಯಿ ಪ್ರಿನ್ಸಿಪಾಲ್ ಯಾವುದೇ ತರಹದ ಮಾನವೀಯತೆ ತೋರಿಸದೆ ನೀನ್ ಹೆಂಗ್ ಹಿಡಿದೀಯಾ ನಿನ್ ಮಗನ್ನ, ಯಾವ ತರ ನೀನ್ ಬೆಳೆಸೋದು, ಯಾವ ತರ ಕಾಲೇಜ್ ಕಳ್ಸೋದು, ಈ ತರ ಇದಕ್ಕಿನ್ನ ಕಳಿಸ್ತೀರಾ ನೀವು, ಒಟ್ಟು ಏನ್ ತಿಂತೀಯ ನೀನು, ಗೊತ್ತಾಗಲ್ಲ ಅಂತ ಹೇಳಿದ ತಕ್ಷಣ ಅವ್ರಮ್ಮ ಅಳ್ತಾ ಅಂತ ಸರ್ ಇಲ್ಲ ಇನ್ನೊಂದ್ಸಲಿ ಕಾಲಿಗೆ ಬಿದ್ರು. ಆದ್ರೂ ಕೂಡ ಮಾನವೀಯತೆ ತೋರದೆ ಇಲ್ಲ ಅಂತ ಪ್ರಿನ್ಸಿಪಲ್. ಆದ್ಮೇಲೆ ಆಯ್ತು ನೀವು ಕರೆ ಕಳಿಸಿ ಅವ್ರ ಮಗನ ಇಲ್ಲಿ ಮತ್ತೆ ಪ್ರಿನ್ಸಿಪಲ್ ಬರ್ದಾನೆ, ಕರ್ಕೊಂಡ್ ಬರ್ಬಳ್ಳೆ, ನಾನು ಒಂದ್ಸರಿ ಹೇಳಿದ್ರೆ ನೀವು ಅರ್ಥ ಆಗಲ್ಲ ಅಂತ ಹೇಳಿದ್ರು. ಆದ ತಕ್ಷಣ ಮತ್ತೆ ಅವ್ರಮ್ಮ ಮತ್ತು ಪ್ರಿನ್ಸಿಪಲ್ ಇಲ್ಲ ಕಳ್ಕೊಂತ ಹೋದ್ರು ಕೂಡ ಆಯ್ತು ಬಿಡ್ರಿ ಸರ್ ಅಂತೇಳಿ ಮತ್ತೆ ರಾತ್ರಿ ಕರೆ ಮಾಡಿ ಪ್ರಿನ್ಸಿಪಲ್ಗೆ ಸ್ವತಃ ಫೋನ್ ಮಾತಾಡಿದ್ರೆ ಸರ್ ಇದೊಂದ್ಸಲಿ ಕೊಡ್ರಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ರಿ ಸರ್ ಅಂತ ಹೇಳಿದ್ರು ಕೂಡ ಯಾವುದೇ ತರ ಕಾರಣಕ್ಕೆ ಪ್ರಿನ್ಸಿಪಲ್ ಕೇಳದೆ ಅದೇ ವಾಚಕ ಶಬ್ದಗಳನ್ನು ಮಾತಾಡಿ ಇಲ್ಲ ಅದಕ್ಕೋಸ್ಕರ ಆಯ್ತಮ್ಮ ನಿಮ್ ಮರೆ ತೆಗ್ದಿನಲ್ಲ ಅಂತ ಹೇಳಿ ಅವ್ರ ಅಮ್ಮಗಮ್ಮ ನಿನ್ನ ಮರ್ಯಾದೆ ಹೋಗಿತ್ತು, ನಂದು ಮರ್ಯಾದೆ ಹೋಗೋದಲ್ಲದಂತೆ ನಿನ್ನ ಮರ್ಯಾದೆ ಕೂಡ ಹೋಯ್ತಲ್ಲಮ್ಮ, ನಾನು ಇರಬಾರ್ದು ನನ್ನ ಜೀವನದಾಗ ಅಂತ ಹೇಳಿ ಅವ್ನು ನಿನ್ನೆ ನೈಟು ಪ್ರಾಣಿಗೆ ನೇಣು ಹಾಕೊಂಡು ಡೆತ್ ಆಗಿದೆ, ಸೂಸೈಡ್ ಮಾಡಿದ್ದಾನೆ ಸರ್. ಇಲ್ಲಿ ಆಡಳಿತ ಮಂಡಳಿ ಏನಿದೆ ಅಲ್ಲ, ಅವು ಪ್ರಿನ್ಸಿಪಾಲ್ ಬರಬೇಕು, ನಮ್ಮ ತಮ್ಮ ಸತ್ತೋಗಿರೋವನಿಗೆ ನ್ಯಾಯ ಒದಗಿಸಬೇಕು, ಇಲ್ಲಂತ ಪ್ರಿನ್ಸಿಪಲ್ ಸಸ್ಪೆಂಡ್ ಆಗಿ ಅವ್ನು ಯಾವುದೇ ಕಾಲೇಜಿಗೆ ಸಸ್ಪೆಂಡ್ ಆಗ್ಬೇಕು ಸರ್ ಪ್ರಿನ್ಸಿಪಲ್. ರಾತ್ರಿ ಬಂದ ಇಲ್ಲಿಂದ ಬಂದಿದ್ರು ಅದಕ್ಕಂತ ರಾತ್ರಿ ಊರಿನಿಂದ ಬಂದಾಗ ಅವ್ನು ಫೋನ್ ಕೇಳಿದ್ರಿ ಏನಾಯ್ತು ಅಂತ ಕೇಳಿದ್ರೆ ಜಗಾಡಿನಿ ಅವನು ಒಂದು ಹುಡುಗ ನನಗೆ ಚಿಂತೆ ಒಂದಂತ ಆಯ್ತು ಅವ್ನು ಜಗಾಡಿ ಕೇಳಾರ ಅವ್ರಿಬ್ರು ಜಗಾಡಿದ್ಮೇಲೆ CC ಕ್ಯಾಮರಾ ನೋಡಿದ್ಮೇಲೆ ಬುದ್ಧಿ ಕೈ ಹಿಡ್ಕೊಂಡ್ಮೇಲೆ ಹೋಗಿ ಲೆಕ್ಚರ್ ಹೋಗ್ಯಾರ. ಅವ್ನು ಹೋಗಿದ್ಮೇಲೆ ನಮ್ಮ ಮದರ್ನ ಕರೆಸಿದ್ಮೇಲೆ ಮಾತಾಡಿದ್ಮೇಲೆ ನಮ್ಮ ಮದರ್ ಏನಂದಾರ ಸರ್ ಇದೊಂದ್ ಸ್ವಲ್ಪ ಬಿಡ್ರಿ, ಇದೊಂದು ಕ್ಷಮೆ ಕೊಟ್ರಿ, ಇಷ್ಟ ಸಲ ನಮ್ಮ ಹುಡುಗಿನ ಯಾಕೆ ಟಾರ್ಗೆಟ್ ಮಾಡಕ್ಕಾದ್ರೆ ಇಷ್ಟ ಸಲ ನಿಮ್ನ ಎಲ್ಲರೂ ಡಿಪೆಂಡ್ ಮಾಡ್ಬಿಟ್ಟು ನಮ್ಮ ಹುಡುಗಿನ ಟಾರ್ಗೆಟ್ ಆಗಿ ಮಾಡಿದ್ವಿ. ಅದಂತ ಸಸ್ಪೆಂಡ್ ಮಾಡಿದ್ರೆ ಇಬ್ಬರಿಗೂ ಮಾಡ್ಬೇಕಿತ್ತು. ಸಸ್ಪೆಂಡ್ ಮಾಡಿದ್ಕೋಸ್ಕರ ಮರದಿಲ್ಲ ಅಂತ ಅಮ್ಮರಿಗೆ ಇಷ್ಟು ಜನ ಮರ ತಯಾಕಿಲ್ಲ ನಾವು ಯಾಕೆ ಬಿಟ್ಟಿದ್ದು ಜೀವನ